ಹಾಯ್ ಫ್ರೆಂಡ್ಸ್, ಮೈ ನೇಮ್ ಇಸ್ ರಾಮದಾಸ್ ಪ್ರಹ್ಲಾದ್ ಕುಂದೇಕರ್. ನಾನು ಇವತ್ತು ನಿಮಗೆ ಜಿ ಡಿ ಜನರಲ್ ಡ್ಯೂಟಿ ಇದ್ದು ಸೆಕೆಂಡ್ ಸ್ಯಾಂಪಲ್ ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ದೇನೆ. ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಥರದ ನಾನು ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ, ಅದರದ್ದೆಲ್ಲ ನೋಟಿಫಿಕೇಷನ್ಸು ಬರ್ತವೆ ನಿಮಗೆ. ನಾವು ಈಗ ಸೆಕೆಂಡ್ ಸ್ಯಾಂಪಲ್ ಕ್ವಶನ್ ಪೇಪರ್ ಜಿ ಡಿದು ಹೋಗೋಣ. ಇಂಡಿಯನ್ ಆರ್ಮಿ ಜನರಲ್ ಡ್ಯೂಟಿ ಸ್ಯಾಂಪಲ್ ಪೇಪರ್ 2ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಫಸ್ಟ್ ನೀವು ನಿಮ್ಗೆ ಏನಾದರೂ ಎಕ್ಸ್ಪ್ಲನೇಷನ್ ಬೇಕಂದರೆ ಈ ಕ್ವಶನ್ ಪೇಪರಿಂದು ಪೇಯು ಮನಿದಿಂದ 25 ರೂಪಾಯಿ ಈ ನಂಬರಿಗೆ ಹಾಕಿದರೆ ಅವರು ವಿತ್ ಎಕ್ಸ್ಪ್ಲನೇಷನ್ ನಿಮಗೆ ಕಳಿಸ್ಕೊಡ್ತಾರೆ. ಇಲ್ಲಿ ಫಸ್ಟ್ ಇಂಡಿಯನ್ ಆರ್ಮಿ ಜನರಲ್ ಡ್ಯೂಟಿ ಸ್ಯಾಂಪಲ್ ಪೇಪರ್ 2ನ ತಗೊಳ್ತಾ ಇದ್ದೇನೆ. ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್ ಇಸ್ ವಿಚ್ ಈಸ್ ದಿ ಡೀಪೆಸ್ಟ್ ಓಸಿಯನ್ ಇನ್ ದಿ ವರ್ಲ್ಡ್ ಅಂತ ಕೇಳಿದ್ದಾರೆ. ವಿಚ್ ಈಸ್ ದಿ ಡೀಪೆಸ್ಟ್ ಓಸಿಯನ್ ಇನ್ ದಿ ವರ್ಲ್ಡ್ ಅಂತ ಕೇಳಿದ್ದಾರೆ. ಇದರದ್ದು ಆನ್ಸರ್ ಸಿ ಆಪ್ಷನ್ ಪೆಸಿಫಿಕ್ ಓಸಿಯನ್ ಆಗ್ತಿದೆ. ಓಕೆ, ಇದು ಡೀಪೆಸ್ಟ್ ಓಸಿಯನ್ ಇನ್ ದಿ ವರ್ಲ್ಡ್, ಪೆಸಿಫಿಕ್ ಓಸಿಯನ್. ಓಕೆ, ನೆಕ್ಸ್ಟ್ ಇಸ್ ದ ಸೆಕೆಂಡ್ ಕ್ವಶನ್ ಹೇಳ್ತಾ ಇದ್ದೇನೆ. ವಾಟ್ ಈಸ್ ದಿ ಟರ್ಮ್ ಫಾರ್ ಅ ಮೆಂಬರ್ ಆಫ್ ದಿ ರಾಜ್ಯಸಭಾ? ರಾಜ್ಯಸಭಾ ಮೆಂಬರಿಂದ ಟರ್ಮ್ ಎಷ್ಟಿರ್ತೈತೆ ಅಂತ ಕೇಳಿದ್ದಾರೆ. ಎಷ್ಟಿರ್ತೈತೆ ಅಂದ್ರೆ ಅವಧಿ ಎಷ್ಟಿರ್ತೈತೆ ಅಂತ ಕೇಳಿದ್ದಾರೆ. ರಾಜ್ಯಸಭಾ ಮೆಂಬರಿಂದ 6 years ಅವಧಿ ಇರ್ತೈತಿ. ಮೀನ್ಸ್ ಡಿ ಆಪ್ಷನ್. ಓಕೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್ನಿಗೆ ಬರ್ತಾ ಇದ್ದೇನೆ. ಥರ್ಡ್ ಕ್ವಶನ್ದೊಳಗೆ ಹೂ ವಾಸ್ ದಿ ಫಸ್ಟ್ ಇಂಡಿಯನ್ ಟು ಬಿ ಅಪಾಯಿಂಟೆಡ್ ಪ್ರೆಸಿಡೆಂಟ್ ಆಫ್ ದಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಕೇಳಿದ್ದಾರೆ. ಇದರ ಆನ್ಸರ್ ಹೇಳೋದಾದರೆ ಆಪ್ಷನ್ ಎ. ಓಕೆ, ನಾಗೇಂದ್ರ ಸಿಂಗ್ ಇಸ್ ದ ಫಸ್ಟ್ ಇಂಡಿಯನ್ ಟು ಬಿ ಅಪಾಯಿಂಟೆಡ್ ಪ್ರೆಸಿಡೆಂಟ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇವರು. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್ಗೆ ಹೋಗ್ತಾ ಇದ್ದೇನೆ. ವಿಚ್ ಡೇ ಈಸ್ ಅಬ್ಸರ್ವ್ಡ್ ಆ್ಯಸ್ ಹ್ಯೂಮನ್ ರೈಟ್ ಡೇ ಅಂತ ಹೇಳ್ತೀವಿ. ಅಂದರೆ ಹ್ಯೂಮನ್ ರೈಟ್ ಡೇ ಯಾವತ್ತು ನಾವು ಇದು ಆಚರಿಸ್ತೇವೆ ಅಂತ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಇರುವಂಥದ್ದು ಸಿ ಆಪ್ಷನ್. ಓಕೆ, 10th ಡಿಸೆಂಬರ್ನ ನಾವು ಹ್ಯೂಮನ್ ರೈಟ್ ಡೇ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನಿಗೆ ಹೋಗೋಣ. ಇಂಡಿಯಾಸ್ ಬಿಗ್ಗೆಸ್ಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲೆ ಪ್ರಾಜೆಕ್ಟ್ ಈಸ್ ಯಾವುದು? ರಿವರ್ ವ್ಯಾಲೆ ಪ್ರಾಜೆಕ್ಟ್, ಮಲ್ಟಿಪರ್ಪಸ್ ರಿವರ್ ವ್ಯಾಲೆ ಪ್ರಾಜೆಕ್ಟ್ ಇಂಡಿಯಾದ ಯಾವುದು ಬಿಗ್ಗೆಸ್ಟ್ ಅಂತ ಕೇಳಿದ್ದಾರೆ. ಇಲ್ಲಿ ಫಿಫ್ತ್ ಆನ್ಸರ್ ಈಸ್ ಆಪ್ಷನ್ ಬಿ, ಬಾಕ್ರಾನಂಗಲ್ ಅಂತ ಹೇಳ್ತೀವಿ. ಬಾಕ್ರಾನಂಗಲ್ ಈಸ್ ಇಂಡಿಯಾಸ್ ಬಿಗ್ಗೆಸ್ಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲೆ ಪ್ರಾಜೆಕ್ಟ್, ಅದು ಒಂದು. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಕ್ವಶನಿಗೆ ಹೋಗ್ತಾ ಇದ್ದೀನಿ. ಇನ್ ವಿಚ್ ಸ್ಟೇಟ್ ಈಸ್ ಸಾಂಚಿ ಸ್ಟುಪಾ ಸಿಚುವೇಟೆಡ್ ಅಂತ ಕೇಳಿದ್ದಾರೆ. ಸಾಂಚಿ ಸ್ಟುಪಾ ಎಲ್ಲಿ ಸಿಚುವೇಟೆಡ್ ಆಗಿದೆ ಅಂತ ಕೇಳಿದ್ದಾರೆ, ಯಾವ ರಾಜ್ಯದೊಳಗೆ? ಸಿಕ್ಸ್ತ್ ಕ್ವಶನ್. ಇಲ್ಲಿ ಸಿಕ್ಸ್ತ್ ಕ್ವಶನಿಂದ ಆನ್ಸರ್ ಹೇಳಬೇಕಂದ್ರೆ ಮಧ್ಯಪ್ರದೇಶದೊಳಗೆ ಸಾಂಚಿ ಸ್ಟುಪಾ ಸಿಚುವೇಟೆಡ್ ಆಗೈತಿ. ಆಪ್ಷನ್ ಎ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ಇಸ್ ಸೆವೆಂತ್ ಕ್ವಶನ್ಗೆ ಹೋಗ್ತಾ ಇದ್ದೇನೆ. ಸೆವೆಂತ್ ಕ್ವಶನ್ದೊಳಗೆ ಈಚ್ ಒನ್ ಟೀಚ್ ಒನ್ ಪ್ರೋಗ್ರಾಮ್ ರಿಲೇಟ್ಸ್ ಟು ಏನು? ಈಚ್ ಒನ್ ಟೀಚ್ ಒನ್. ಓಕೆ, ಈಚ್ ಒನ್ ಟೀಚ್ ಒನ್ ಇದು ಲೈನಿಂದ ಏನು ಅರ್ಥ ಆಯ್ತಲ್ಲ, ಇದು ಪ್ರೋಗ್ರಾಮ್ ರಿಲೇಟ್ಸ್ ಟು ಯಾರಿಗೆ ಪ್ರೋಗ್ರಾಮ್ ರಿಲೇಟ್ಸ್ ಆಗ್ತೈತೆ ಅಂತ ಕೇಳಿದ್ದಾರೆ. ಇದರ ಆನ್ಸರ್ ಹೇಳೋದಾದರೆ ಆಪ್ಷನ್ ಎ, ಅಡಾಲ್ಟ್ ಎಜುಕೇಷನ್. ಓಕೆ, ಪ್ರೌಢ ಶಿಕ್ಷಾ ಅಂತ ಹೇಳ್ತೀವಿ. ಅಡಾಲ್ಟ್ ಎಜುಕೇಷನ್ ನಾವು ಪ್ರೌಢ ಶಿಕ್ಷಾ ಅಂತ ಹೇಳ್ತೀವಿ. ಈಚ್ ಒನ್ ಟೀಚ್ ಒನ್ ಕನ್ಸೆಪ್ಟ್ ಹೇಳ್ತೈತಿ. ಓಕೆ, ನೆಕ್ಸ್ಟ್ ಏಟ್ತ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಏಟ್ ಕ್ವಶನ್ದೊಳಗೆ ವೆನ್ ವಾಸ್ ಸಿಮ್ಲಾ ಪ್ಯಾಕ್ಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಇಂಕ್ಡ್ ಅಂತ ಹೇಳಿದ್ದಾರೆ. ಓಕೆ, ಇದರ ಆನ್ಸರ್ ಹೇಳೋದಾದರೆ ಎಂಟನೇದು ಆಪ್ಷನ್ ಡಿ. ಓಕೆ, 1972ದೊಳಗೆ ಸಿಮ್ಲಾ ಪ್ಯಾಕ್ಟ್ ಆಗ್ತೈತಿ. ಓಕೆ, ನೆಕ್ಸ್ಟ್ ನೈನ್ತ್ ಕ್ವಶನಿಗೆ ಹೋಗ್ತಾ ಇದ್ದೀನಿ. ನೈನ್ತ್ ಕ್ವಶನಿಂದ ಇಲ್ಲಿ ದ ರಿವರ್ ಮಹಾನದಿ ಒರಿಜಿನೇಟ್ಸ್ ಫ್ರಾಮ್ ಎಲ್ಲಿಂದ ಒರಿಜಿನೇಟ್ ಆಗ್ತೈತೆ ಅಂತ ಕೇಳಿದ್ದಾರೆ. ಇದರ ಆನ್ಸರ್ ಹೇಳಬೇಕಂದ್ರೆ ಆಪ್ಷನ್ ಎ, ರಾಯ್ಪುರದೊಳಗಿಂದ ಒರಿಜಿನೇಟ್ ಆಗ್ತೈತಿ. ಓಕೆ, ಮಹಾನದಿ ರಿವರ್ ರಾಯ್ಪುರದಿಂದ ಒರಿಜಿನೇಟ್ ಆಗ್ತೈತಿ. ಓಕೆ, ನೆಕ್ಸ್ಟ್ 10ನೇ ಕ್ವಶನಿಗೆ ಬರ್ತೇನೆ ನಾನು. ಹೂ ರೋಟ್ ದಿ ಬುಕ್ ಆನಂದ್ ಮಾತಾ ಬುಕ್ ಆನಂದ್ ಮಠ್. ಓಕೆ, ಆನಂದ್ ಮಠ್ ಬುಕ್ ಯಾರು ಬರೆದಿದ್ದಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಆನ್ಸರ್ ಹೇಳಬೇಕಂದ್ರೆ 10ನೇದು ಎ. ಓಕೆ, ದಿಸ್ ಇಸ್ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ. ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಇವರು ಆನಂದ ಮಠ್ ಅಂತ ಬುಕ್ ಬರೆದಿದ್ದಾರೆ. ಓಕೆ, ನೆಕ್ಸ್ಟ್ 11th ಕ್ವಶನಿಗೆ ಹೋಗ್ತಾ ಇದ್ದೀನಿ. ಡ್ಯಾಶ್ ಈಸ್ ದ ಆಥರ್ ಆಫ್ ಮೇಘದೂತ್ ಅಂತ ಕೇಳಿದ್ದಾರೆ. ಓಕೆ, ಮೇಘದೂತ ಆಥರ್ ಅಂದರೆ ಬರೆದಿರುವಂಥವರು ಯಾರು ಅಂತ ಕೇಳಿದ್ದಾರೆ. 11ನೇ ಕ್ವಶನ್ ಆನ್ಸರ್ ಇಸ್ ಕಾಳಿದಾಸ ಅವರು ಮೇಘದೂತ ಬರೆದಿದ್ದಾರೆ. ಓಕೆ, ಕಾಳಿದಾಸನ ಮೇಘದೂತ ಅಂತ ನಾವು ಓದಿದ್ದೇವೆ. ಓಕೆ, ಇದು 11ನೇ ಕ್ವಶನಿಂದ ಆನ್ಸರ್ ಆಪ್ಷನ್ ಎ. ಓಕೆ,
ನೆಕ್ಸ್ಟ್ 12ನೇ ಕ್ವಶನ್ ಬರ್ತೀವಿ, ಡ್ಯಾಶ್ ಈಸ್ ದ ಲಾರ್ಜೆಸ್ಟ್ ಪ್ಲ್ಯಾನೆಟ್ ಆಫ್ ದಿ ಸೋಲಾರ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಓಕೆ, ಸೋಲಾರ್ ಸಿಸ್ಟಮಿಂದ ಲಾರ್ಜೆಸ್ಟ್ ಪ್ಲ್ಯಾನೆಟ್, ಓಕೆ, ಯಾವುದು ಗ್ರಹ ಸೋಲಾರ್ ಸಿಸ್ಟಮಿಂದ ಅತಿ ದೊಡ್ಡ ಗ್ರಹ ಯಾವುದಂತ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಇಸ್ ಜುಪಿಟರ್. ಜುಪಿಟರ್ ಬಹಳಷ್ಟು ದೊಡ್ಡದೈತಿ. ಓಕೆ, ನಮ್ಮದು ಸೌರಮಂಡಲದೊಳಗೆ ಜುಪಿಟರ್ ಬಹಳಷ್ಟು ದೊಡ್ಡ ಗ್ರಹ ಅದು. ಓಕೆ, ನೆಕ್ಸ್ಟ್ ಒನ್ ಇಸ್ 13 ಕ್ವಶನಿಗೆ ಬರ್ತಾ ಇದ್ದೇನೆ. 13 ಕ್ವಶನ್ದೊಳಗೆ ವಿಚ್ ಆಫ್ ದೀಸ್ ಈಸ್ ನಾಟ್ ಅ ಪಾರ್ಟ್ ಆಫ್ ಅವರ್ ಪಾರ್ಲಿಮೆಂಟ್ ಅಂತ ಕೇಳಿದ್ದಾರೆ. ಓಕೆ, ಯಾವುದು ನಮ್ಮದು ಪಾರ್ಲಿಮೆಂಟಿನ ಪಾರ್ಟ್ ಅಲ್ಲ ಇದು. ಓಕೆ, 13ನೇ ಕ್ವಶನಿಂದ ಆನ್ಸರ್ ಆಪ್ಷನ್ ಸಿ, ದಿಸ್ ಇಸ್ ಚೀಫ್ ಜಸ್ಟಿಸ್ ಅಂತ ಹೇಳ್ತೀವಿ. ಚೀಫ್ ಜಸ್ಟಿಸ್ ನಮಗೆ ಪಾರ್ಲಿಮೆಂಟಿಗೆ ಸಂಬಂಧ ಬೀಳೋದಿಲ್ಲ ಅವರು. ಓಕೆ, ಗೊತ್ತದ, ಅಂದರೆ ಪ್ರೆಸಿಡೆಂಟು ಪಾರ್ಲಿಮೆಂಟಿಗೆ ಸಂಬಂಧ ಬೀಳ್ತಾರೆ, ಲೋಕಸಭಾನು ಪಾರ್ಲಿಮೆಂಟ್ ಸಂಬಂಧ ಬೀಳ್ತೈತಿ. ಆಮೇಲೆ ಚೀಫ್ ಜಸ್ಟಿಸ್ ಬೀಳೋದಿಲ್ಲ. ಚೀಫ್ ಜಸ್ಟಿಸ್ ಅವರು ಕೋರ್ಟ್ದೊಳಗೆ ಸಂಬಂಧ ಬೀಳ್ತಾರೆ, ಪಾರ್ಲಿಮೆಂಟ್ದೊಳಗೆ ಸಂಬಂಧ ಬೀಳೋದಿಲ್ಲ. ಅದಕ್ಕೆ ಅವರು ವಿಚ್ ಆಫ್ ದೀಸ್ ಈಸ್ ನಾಟ್ ಅ ಪಾರ್ಟ್ ಆಫ್ ಅವರ್ ಪಾರ್ಲಿಮೆಂಟ್ ಅಂತ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 14ನೇ ಕ್ವಶನಿಗೆ ಬರ್ತೀನಿ. ವೇರ್ ಡಿಡ್ ಅಶೋಕ ಫೈಟ್ ಹೀಸ್ ಲಾಸ್ಟ್ ಬ್ಯಾಟಲ್? ಅಂದ್ರೆ ಅಶೋಕ ಚಕ್ರವರ್ತಿ ಇರ್ತಾರಲ್ಲ, ಅವರು ಯಾವುದು ಲಾಸ್ಟ್ ಅವ್ರದ್ದು ಯಾವುದು ಯುದ್ಧ ಅಂತ ಕೇಳಿದ್ದಾರೆ. ಬ್ಯಾಟಲ್ ಅಂದ್ರೆ ಓಕೆ, ಯಾವುದು ಯುದ್ಧ ಮಾಡಿದ್ರು ಲಾಸ್ಟ್ ಅವರು ಅಂತ ಕೇಳಿದ್ದಾರೆ. ಇಲ್ಲಿ 14ನೇ ಕ್ವಶನಿಂದ ಆನ್ಸರ್ ಈಸ್ ಆಪ್ಷನ್ ಬಿ ಅಂತ ಹೇಳ್ತೀವಿ. ಓಕೆ, ಕಲಿಂಗ ಯುದ್ಧ ಅವರು ಲಾಸ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ 15 ಕ್ವಶನಿಗೆ ಹೋಗ್ತಾ ಇದ್ದೇನೆ. 15 ಕ್ವಶನ್ಸ್ದೊಳಗೆ ಇಲ್ಲಿ ಗೌತಮ ಬುದ್ಧ ವಾಸ್ ಬಾರ್ನ್ ಇನ್, ಯಾವಾಗ ಗೌತಮ ಬುದ್ಧ ಬಾರ್ನ್ ಆಗಿದ್ದಾರೆ, ಅಂದರೆ ಹುಟ್ಟಿದ್ದು ದಿನಾಂಕ ಯಾವಾಗ ಅಂತ ಕೇಳಿದ್ದಾರೆ. ಇಲ್ಲಿ 15ನೇ ಕ್ವಶನಿಂದ ಆನ್ಸರ್ ಆಪ್ಷನ್ ಎ. ಓಕೆ, 563 ಶತಮಾನದೊಳಗೆ ಅವರು BC. ಓಕೆ, ಮೀನ್ಸ್ ಬಾರ್ನ್ ಆಗಿದ್ದಾರೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ದಿ 16th ಕ್ವಶನ್, ವಾಟ್ ಈಸ್ ದಿ ಹಾರ್ಟ್ ಬೀಟ್ ರೇಟ್ ಆಫ್ ಅ ಯಂಗ್ ಹೆಲ್ತಿ ಮ್ಯಾನ್ ಅಂತ ಕೇಳಿದ್ದಾರೆ. ಓಕೆ, 16ಇಂದ ಆನ್ಸರ್ ಏನು ಬರ್ತೈತೆ ಅಂದರೆ 72 ಟೈಮ್ಸ್ ನಾವು ಹಾರ್ಟ್ ಬೀಟ್. ಓಕೆ, ಹಾರ್ಟ್ ಬೀಟ್ ಎಷ್ಟು ಸಲ ಬಡ್ಕೊಳ್ತೈತಿ ಒಂದು ನಿಮಿಷಕ್ಕೆ, ಹಾರ್ಟ್ ಬೀಟ್ ಹೆಲ್ದಿ ಮ್ಯಾನಿಂದ ಎಷ್ಟು ಸಲ ಬಡ್ಕೊಳ್ತೈತೆ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ. ಓಕೆ, 72 ಟೈಮ್ಸ್. ಓಕೆ, ಆಪ್ಷನ್ ಬಿ ಇಸ್ 72 ಟೈಮ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ 17th ಕ್ವಶನಿಗೆ ಬರ್ತಾ ಇದ್ದೇನೆ. ಇಲ್ಲಿ 17th ಕ್ವಶನ್ ಇಸ್ ಬ್ರೈನ್ ಈಸ್ ರಿಸ್ಪಾನ್ಸಿಬಲ್ ಫಾರ್. ಬ್ರೈನ್ ಎದಕ್ಕೆ ರಿಸ್ಪಾನ್ಸಿಬಲ್ ಆಗಿರ್ತೈತೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಸಿ. ಓಕೆ, ಬೋತ್ ಎ ಆ್ಯಂಡ್ ಬಿ. ಯಾಕೆ? ಬ್ರೈನ್ನಿಂದ ನಾವು ಥಿಂಕಿಂಗು ಮಾಡ್ಬೋದು, ಬ್ಯಾಲೆನ್ಸಿಂಗ್ ದಿ ಬಾಡಿ ಕೂಡ ಬ್ಯಾಲೆನ್ಸಿಂಗ್ ಮಾಡ್ಬೋದು. ಬ್ರೈನ್ ಐತಂದ್ರೆ ಥಿಂಕಿಂಗ್ ಕೂಡ ಮಾಡ್ತೀವಿ. ಓಕೆ, ಅಂದ್ರೆ ಯೋಚನೆ ಕೂಡ ಮಾಡ್ತೀವಿ. ಬ್ಯಾಲೆನ್ಸಿಂಗ್ ಬಾಡಿ ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಬ್ರೈನ್. ಓಕೆ, ಬ್ರೈನ್ದಿಂದ ನಾವು ಬಾಡಿ ಬ್ಯಾಲೆನ್ಸ್ ಆಗ್ತೈತಿ. ಓಕೆ, ನೆಕ್ಸ್ಟ್ ದಿಸ್ ಈಸ್ ಆಪ್ಷನ್ ಸಿ. ಓಕೆ, ಬೋತ್ ಎ ಆ್ಯಂಡ್ ಬಿ ಆನ್ಸರ್. ನೆಕ್ಸ್ಟ್ 18th ಕ್ವಶನಿಗೆ ಹೋಗ್ತಾ ಇದ್ದೇನೆ. ಇಲ್ಲಿ ಬ್ಲಡ್ ಈಸ್ ಪ್ಯೂರಿಫೈಡ್ ಬೈ, ಬ್ಲಡ್ ಹೇಗೆ ಪ್ಯೂರಿಫೈಡ್ ಆಗ್ತೈತೆ ಅಂತ ಕೇಳಿದ್ದಾರೆ. ಓಕೆ, ಬ್ಲಡ್ ಈಸ್ ಪ್ಯೂರಿಫೈಡ್ ಬೈ ಅಂತ ಕೇಳಿದ್ದಾರೆ. ದಿಸ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬವ್. ಓಕೆ, ಲಂಗ್ಸು ಪ್ಯೂರಿಫೈಡ್ ಮಾಡ್ತೈತಿ, ಹಾರ್ಟ್ ಕೂಡ ಬ್ಲಡ್ ಪ್ಯೂರಿಫೈಡ್ ಮಾಡ್ತೈತಿ, ಕಿಡ್ನಿ ಕೂಡ ಬ್ಲಡ್ ಪ್ಯೂರಿಫೈಡ್ ಮಾಡ್ತೈತಿ. ಓಕೆ, ಆಲ್ ಆಫ್ ದಿ ಅಬವ್. ನೆಕ್ಸ್ಟ್ 19th ಕ್ವಶನಿಗೆ ಹೋಗ್ತಾ ಇದ್ದೀನಿ. 19 ಕ್ವಶನ್ಸ್ದೊಳಗೆ ಇಲ್ಲಿ ಡ್ಯಾಶ್ ಈಸ್ ಯೂಸ್ಡ್ ಇನ್ ಥರ್ಮೋಮೀಟರ್ ಟು ಶೋ ದಿ ಟೆಂಪ್ರೇಚರ್ ಅಂತ ಕೇಳಿದ್ದಾರೆ. ಓಕೆ, ಡ್ಯಾಶ್ ಈಸ್ ದಿ ಯೂಸ್ಡ್ ಇನ್ ಥರ್ಮೋಮೀಟರ್ ಟು ಶೋ ದಿ ಟೆಂಪ್ರೇಚರ್. ಥರ್ಮೋಮೀಟರ್ದೊಳಗೆ ಮರ್ಕ್ಯೂರಿ ಇತ್ತಂದ್ರೆ. ಓಕೆ, ದಿಸ್ ಈಸ್ ಅ ವಾಟರ್ 19 ಆಪ್ಷನ್ ಬಿ, ಮರ್ಕ್ಯೂರಿ ಅಂತ ಹೇಳ್ತೀವಿ ನಾವು ಕನ್ನಡದೊಳಗೆ ಪಾದರಸ ಏನಂತ ಹೇಳ್ತೀವಲ್ಲ, ಪಾದರಸ ಅಂತ ಹೇಳ್ತೀವಿ. ದಿಸ್ ಈಸ್ ಥರ್ಮೋಮೀಟರ್. ಓಕೆ, ಥರ್ಮೋಮೀಟರ್ದೊಳಗೆ ನಾವು ಈಗ ಟೆಂಪ್ರೇಚರ್ ನೋಡ್ಬೇಕಂದ್ರೆ ಥರ್ಮೋಮೀಟರ್ದೊಳಗೆ ಮರ್ಕ್ಯೂರಿ ಅಂದ್ರೆ ಪಾದರಸ ಅಂತ ಹೇಳ್ತೀವಿ. ಓಕೆ, ಅದು ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ತೈತಿ, ಗ್ರ್ಯಾಜುವಲಿ ಡಿಕ್ರೀಸ್ ಕೂಡ ಆಗ್ತೈತಿ. ಓಕೆ, ಅದಕ್ಕೆ ನಾವು ಮರ್ಕ್ಯೂರಿ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್ ಇಸ್ 20 ಕ್ವಶನಿಗೆ ಬರ್ತೀವಿ. 20 ಕ್ವಶನ್ದೊಳಗೆ ಇಲ್ಲಿ ನೋಡ್ರಿ, ವಿಚ್ ಆಫ್ ದಿ ಫಾಲೋವಿಂಗ್ ಸೆಟ್ ಆಫ್ ಎನಿಮಲ್ಸ್ ಆರ್ ಕೋಲ್ಡ್ ಬ್ಲಡೆಡ್ ಅಂತ ಕೇಳಿದ್ದಾರೆ. ಓಕೆ, ಕೋಲ್ಡ್ ಬ್ಲಡೆಡಿಂದ ಎನಿಮಲ್ಸ್ ಯಾವ್ಯಾವ, ಫಾಲೋವಿಂಗ್ ಎನಿಮಲ್ಸ್ ಯಾವ್ಯಾವ ಅಂತ ಕೇಳಿದ್ದಾರೆ, ಅಂದರೆ ಪ್ರಾಣಿಗಳು ಯಾವ್ಯಾವ ಅಂತ ಕೇಳಿದ್ದಾರೆ. 20ನೇ ಕ್ವಶನ್ ಆನ್ಸರ್ ಈಸ್ ಡಿ. ಓಕೆ, ರೋ, ಫ್ರಾಗ್, ಕೋಬ್ರಾ. ಓಕೆ, ಇವು ಮೂರು ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 21ನೇ ಕ್ವಶನಿಗೆ ಬರ್ತೇನೆ. ಸೋಲಾರ್ ಇಕ್ಲಿಪ್ಸ್ ಆಕರ್ಸ್ ವೆನ್. ಓಕೆ, ಸೋಲಾರ್ ಇಕ್ಲಿಪ್ಸ್ ಯಾವಾಗ ಆಕರ್ ಆಗ್ತೈತೆ ಅಂತ ಕೇಳಿದ್ದಾರೆ. ಓಕೆ, 21ನೇ ಕ್ವಶನಿಂದ ಆನ್ಸರ್ ಈಸ್ ಆಪ್ಷನ್ ಬಿ ಅಂತ ಹೇಳ್ತೀವಿ, ಮೂನ್ ಕಮ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಅರ್ತ್. ಓಕೆ,
ಮೂನ್ ಅಂದರೆ ಚಂದ್ರ ಯಾವಾಗ ಭೂಮಿ ಮತ್ತು ಸೂರ್ಯನ ನಡಕ್ಕೆ ಬರ್ತೈತಲ್ಲ ಆವಾಗ ಸೋಲಾರ್ ಇಕ್ಲಿಪ್ಸ್ ಆಕರ್ ಆಗ್ತೈತಿ. ಓಕೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 22ಗೆ ಬರ್ತಾ ಇದ್ದೀನಿ. ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಏನಪ್ಪ? ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಏನು ಬರ್ತೈತಿ? ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಈಸ್ ಅ ಕಾಪರ್. ಓಕೆ, ಕಾಪರ್ ನಾವು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಮಾಡ್ತೇವೆ ಬಿಕಾಸ್ ವಾಟ್ ನಾವು ಇದ್ರಾಗೂ ಕೂಡ ಕರೆಂಟ್. ಓಕೆ, ಕರೆಂಟ್ ಈಗ ನೋಡ್ರಿ, ಈಗ ಏನು ಕರೆಂಟಿಂದ ಕಂಬಕ್ಕೆ ತಂತಿ ಏನು ಕಟ್ಟಿರ್ತೇವಲ್ಲ ನಾವು, ತಂತಿ ಏನು ಇರ್ತೈತಲ್ಲ ಕರೆಂಟಿಂದ ಲೈನ್, ಅದ್ರಾಗ ನಾವು ಕಾಪರ್ ಯೂಸ್ ಮಾಡ್ತೇವೆ. ಕಾಪರ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇದು. ಓಕೆ, ಎಲೆಕ್ಟ್ರಿಸಿಟಿ ಗುಡ್ ಕಂಡಕ್ಟರ್ ಆಗಿರ್ತೈತಿ, ಅದಕ್ಕೆ ನಾವು ಕಾಪರ್ನ ಅಲ್ಲಿ ಯೂಸ್ ಮಾಡ್ತೇವೆ, ಕಾಪರಿಂದ ಯೂಸ್ ಮಾಡ್ತೇವೆ. ಓಕೆ, ವೈರ್ಸ್ ಕೂಡ ಅಲ್ಲಿ ಕಾಪರಿಂದ ಯೂಸ್ ಮಾಡ್ತೇವೆ ನಾವು. ಓಕೆ, ನೆಕ್ಸ್ಟ್ ಇಲ್ಲಿ 23 ಕ್ವಶನಿಗೆ ಬೇರಿ ಬೇರಿ ಈಸ್ ಕಾಸ್ ಡ್ಯೂ ಟು ಡಿಫಿಷಿಯನ್ಸಿ ಆಫ್ ವಿಟಮಿನ್. ಓಕೆ, ಬೇರಿ ಬೇರಿ ಹೇಗೆ ಕಾಸ್ ಆಗ್ತೈತಿ? ನೀವು ಹೇಳೋದಾದರೆ ಬೇರೆ ಬೇರೆ ರೋಗ ಹೇಗೆ ಬರ್ತೈತಿ, ಯಾವ ವಿಟಮಿನ್ ಕಡಿಮೆ ಆದ್ರೆ ಬೇರೆ ಬೇರೆ ರೋಗ ಬರ್ತೈತೆ ಅಂತ ಕೇಳಿದ್ದಾರೆ. ಓಕೆ, ದಿಸ್ ಇಸ್ ಅ 23 ಈಸ್ ಅ ಬಿ ಆನ್ಸರ್. ಓಕೆ, ಆಪ್ಷನ್ ಬಿ. ಓಕೆ, ವಿಟಮಿನ್ ಬಿ ದಿಂದ ಬೇರೆ ಬೇರೆ ಬರ್ತೈತಿ. ವಿಟಮಿನ್ ಎ ದಿಂದ ಇರುಳು ಕುರುಳು ಅಂದ್ರೆ ರಾತ್ರಿ ಕಣ್ ಕಾಣೋದಿಲ್ಲ, ಇರುಳು ಕುರುಡು ಅಂತ ಹೇಳ್ತೀವಿ. ಓಕೆ, ಬೇರಿ ಬೇರಿ ಈಸ್ ವಿಟಮಿನ್ ಬಿ ದಿಂದ ಬರ್ತೈತಿ. ಓಕೆ, ನೆಕ್ಸ್ಟ್ ಒನ್ ಈಸ್ ವಾಟ್ 24ಗೆ ಬರ್ತೇವೆ. 24ದೊಳಗೆ ಇಲ್ಲಿ ಏನೈತಿ? ಎ ಟಿ ಪಿ ಸ್ಟ್ಯಾಂಡ್ ಫಾರ್ ವಾಟಪ್ಪ? ಎ ಟಿ ಪಿ ಸ್ಟ್ಯಾಂಡ್ ಫಾರ್ ಏನಂತ ಕೇಳಿದ್ದಾರೆ. ಓಕೆ, ಇಲ್ಲಿ 24ಇಂದ ಆನ್ಸರ್ ಬಿ ಇರ್ತೈತಿ. ಅಡಿನೈನ್ ಟ್ರೈ ಫಾಸ್ಫೇಟ್ ಅಂತ ಹೇಳ್ತೀವಿ. ಅಡಿನೈನ್ ಟ್ರೈ ಫಾಸ್ಫೇಟನ್ನು ನಾವು ಎ ಟಿ ಪಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ 25ನೇ ಕ್ವಶನಿಗೆ ಬರ್ತೀನಿ. ಇಲ್ಲಿ ವಿಚ್ ಲಾ ವಾಸ್ ಸ್ಟೇಟೆಡ್ ಬೈ ಅರ್ನ್ಸ್ಟ್ ಹ್ಯಾಕಲ್ ಅಂತ ಹೇಳ್ತೀವಿ. ಓಕೆ, ಅರ್ನ್ಸ್ಟ್ ಹ್ಯಾಕಲ್ ವಿಚ್ ಲಾ ಸ್ಟೇಟ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಇಲ್ಲಿ 25ನೇ ಕ್ವಶನಿಂದ ಆನ್ಸರ್ ಇಸ್ ಆಪ್ಷನ್ ಬಿ. ಓಕೆ, ದ ಬಯೋಜೆನೆಟಿಕ್ ಲಾ ಅಂತ ಹೇಳ್ತೀವಿ. ಓಕೆ, ದ ಬಯೋಜೆನೆಟಿಕ್ ಲಾ ಅವರು ಯಾರು? ಅರ್ನ್ಸ್ಟ್ ಹ್ಯಾಕಲ್ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ 26ನೇ ಕ್ವಶನ್ಗೆ ಬರ್ತೀನಿ. 26ನೇ ಕ್ವಶನ್ದೊಳಗೆ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಇಸ್ ಯಾವಾಗ ಮೆಲ್ಟ್ ಆಗ್ತೈತಿ ಐಸ್ ಅಂತ ಕೇಳಿದ್ದಾರೆ. ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಯಾವಾಗ ಆಗ್ತೈತಿ? 4 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ಮೆಲ್ಟಿಂಗ್ ಆಗ್ತೈತಿ. ಓಕೆ, ಮೆಲ್ಟ್ ಆಗ್ತೈತಿ. 4 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ಮೆಲ್ಟ್ ಆಗ್ತೈತಿ ಅಂದರೆ ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಹಿಮೋಗ್ಲೋಬಿನ್ ಈಸ್ ಫೌಂಡೆಡ್ ಇನ್ ಎಲ್ಲಿ ಹಿಮೋಗ್ಲೋಬಿನ್ ಫೌಂಡ್ ಆಗ್ತೈತೆ ಅಂತ ಕೇಳಿದ್ದಾರೆ. 27ನೇದು ಸಿ ಆನ್ಸರ್ ಬ್ಲಡ್. ಓಕೆ, ನಾವು ಸ್ಯಾಂಪಲ್ ಕ್ವಶನ್ ಪೇಪರ್ 1ದೊಳಗೂ ಇದನ್ನು ನೋಡಿದ್ದೇವೆ. ನಾವು ಬ್ಲಡ್ದೊಳಗೆ ಹಿಮೋಗ್ಲೋಬಿನ್ ಬರ್ತೈತಿ. ಓಕೆ, ಇದನ್ನು ನೋಡಿದ್ದೇವೆ ಆಲ್ರೆಡಿ ನಾವು. ಸ್ಯಾಂಪಲ್ ಕ್ವಶನ್ ಪೇಪರ್ 1ದೊಳಗೂ ರಿಪೀಟ್ ಆಗೈತಿ, ಇಲ್ಲೂ ರಿಪೀಟ್ ಆಗೈತಿ ನೋಡ್ರಿ ಇದು ಕ್ವಶನ್. ಓಕೆ, ನೆಕ್ಸ್ಟ್ 28ಗೆ ಬರ್ತೇವೆ. ದ ನ್ಯೂಕ್ಲಿಯಸ್ ಆಫ್ ಆ್ಯನ್ ಆಟಮ್ ಕನ್ಸಿಸ್ಟ್ ಆಫ್ ಅಂತ ಕೇಳಿದ್ದಾರೆ. ಓಕೆ, ನ್ಯೂಕ್ಲಿಯಸ್ ಆಫ್ ಆ್ಯನ್ ಆಟಮ್ ಕನ್ಸಿಸ್ಟ್ ಆಫ್ ವಾಟ್? ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಕನ್ಸಿಸ್ಟ್ ಆಗಿದೆ. ನ್ಯೂಕ್ಲಿಯನ್ಸ್ದೊಳಗೆ ನಾವು ಪ್ರೋಟಾನ್ ಅಂತ ಹೇಳ್ತೇವೆ. ಓಕೆ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಸ್ ಇರ್ತಾವೆ, ಎರಡೂ ಇರ್ತಾವೆ ಇಲ್ಲಿ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಸ್. ಓಕೆ, ಗೊತ್ತಾಯ್ತಾ? 28ಇಂದ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 29ಗೆ ಬರ್ತೀನಿ. 29ದೊಳಗೆ ಮಿಕ್ಚರ್ ಆಫ್ ಮೆಟಲ್ ಡಿಸಾಲ್ವ್ಡ್ ಇನ್ ಮರ್ಕ್ಯೂರಿ ಈಸ್ ನೋನ್ ಆಸ್ ವಾಟ್ ಅಂತ ಹೇಳ್ತೀವಿ. ಓಕೆ, ಮಿಕ್ಚರ್ ಆಫ್ ಮೆಟಲ್ ಈಸ್ ಡಿಸಾಲ್ವ್ಡ್ ಇನ್ ಮರ್ಕ್ಯೂರಿ ಈಸ್ ನೋನ್ ಆಸ್ ಏನಂತ ಕೇಳಿದ್ದಾರೆ. ಆಪ್ಷನ್ ಎ. ಓಕೆ, ಅಮಾಲ್ಗಮ್ ಅಂತ ಹೇಳ್ತೀವಿ. ಓಕೆ, ಪಾರಧಾತು ಮಿಶ್ರಣ ಅಂತ ಹೇಳ್ತೀವಲ್ಲ ನಾವು ಕನ್ನಡದೊಳಗೆ, ಅದನ್ನು ಅಮಾಲ್ಗಮ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಆಪ್ಷನ್ ಈಸ್ ಅ ಕರೆಕ್ಟ್ ಆನ್ಸರ್. ದಿಸ್ ಇಸ್ ಓಕೆ. ನೆಕ್ಸ್ಟ್ 30 ಕ್ವಶನಿಗೆ ಬರ್ತಾ ಇದ್ದೇನೆ. 30 ಕ್ವಶನ್ದೊಳಗೆ ದ ಫಾರ್ಮುಲಾ ಆಫ್ ಅಮೋನಿಯಾ ಕ್ಲೋರೈಡ್. ಅಮೋನಿಯಾ ಕ್ಲೋರೈಡಿನ ಫಾರ್ಮುಲಾ ಏನಂತ ಕೇಳಿದ್ದಾರೆ. ಓಕೆ, ಇದರ ಆನ್ಸರ್ ಇಸ್ ಆಪ್ಷನ್ ಎ NH4Cl ಅಂತ ಹೇಳ್ತೀವಿ. ಓಕೆ, NH4Cl ಅಂತ ಹೇಳ್ತೀವಿ. ಸಾರಿ, NH4Cl ಇಸ್ ಅ ಕರೆಕ್ಟ್ ಆನ್ಸರ್ ಫಾರ್ ಆಪ್ಷನ್ ಎ. ಓಕೆ, ಮೀನ್ಸ್ ಅಮೋನಿಯಾ ಕ್ಲೋರೈಡ್ ಅಂತ ಕೇಳಿದ್ದಾರೆ. ಕ್ಲೋರೈಡ್ ಅಂದರೆ Cl ಬರ್ತೈತಿ, ಅಮೋನಿಯಾ ಅಂದರೆ NH4 ಬರ್ತೈತಿ, ಅಂದರೆ NH4Cl ಅಂತ ಬರ್ತೈತಿ. ಓಕೆ, ನೆಕ್ಸ್ಟ್ ಇಲ್ಲಿ ರಸ್ಟಿಂಗ್ ಆಫ್ ಐರನ್ ಈಸ್ ಅಂತ ಕೇಳಿದ್ದಾರೆ. 31ನೇ ಕ್ವಶನ್ ಇಸ್ ರಸ್ಟಿಂಗ್ ಆಫ್ ಐರನ್. ಐರನ್ ಹೇಗೆ ರಸ್ಟ್ ಯಾವುದರಿಂದ ಆಗ್ತೈತೆ ಅಂತ ಕೇಳಿದ್ದಾರೆ. ಓಕೆ, ದಿಸ್ ಈಸ್ ಆಪ್ಷನ್ ಬಿ ಕೆಮಿಕಲ್ ಚೇಂಜ್. ಕೆಮಿಕಲ್ ರಿಯಾಕ್ಷನ್ದಿಂದ ಅಲ್ಲಿ ರಸ್ಟಿಂಗ್ ಆಫ್ ಐರನ್ ಆಗ್ತೈತಿ. ಓಕೆ, ಏನಾದರೂ ನೀರು ಬಿತ್ತಂದ, ಈಗ ಐರನ್ ಮೇಲೆ ಕಬ್ಬಿಣದ ಮೇಲೆ ನೀರು ಏನಾದರೂ ಬಿತ್ತಂದ್ರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ಅದು ತುಕ್ಕು ಹಿಡಿಯುವಿಕೆ ಅಂತ ನಾವು ಹೇಳ್ತೇವೆ ಕನ್ನಡದೊಳಗೆ, ಅಂದರೆ ರಸ್ಟಿಂಗ್ ಆಗ್ತೈತಿ. ಓಕೆ, ರಸ್ಟ್ ಹಿಡಿತೈತಂತ. ಓಕೆ, ನೆಕ್ಸ್ಟ್ ಒನ್ ಇಸ್ 32 ಅಂತ ಬರ್ತೇವೆ ಕ್ವಶನಿಗೆ. ಇಲ್ಲಿ ಪೆನಿಸಿಲೈನ್ ಅಂದರೆ ಏನಪ್ಪ ಅಂತ ಕೇಳಿದ್ದಾರೆ. ದಿಸ್ ಇಸ್ 32 ಆನ್ಸರ್ ಈಸ್ ಆಪ್ಷನ್ ಎ ಅಂತ ಹೇಳ್ತೀವಿ. ದಿಸ್ ಇಸ್ ಫ್ಯಾಟ್ಸ್ ಅಂತ ಹೇಳ್ತೀವಿ.
ಫ್ಯಾಟ್ಸ್. ಓಕೆ, ಪೆನಿಸಿಲಿನ್ ಈಸ್ ಅ ಫ್ಯಾಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ 33 ಕ್ವಶನಿಗೆ ಬರ್ತಾ ಇದ್ದೀನಿ. 33 ಕ್ವಶನ್ದೊಳಗೆ ದ ಮೇಲ್ ಆ್ಯಂಡ್ ಫಿಮೇಲ್ ಜೀನ್ಸ್ ಇನ್ ಫ್ಲವರ್ ಆರ್ ಕಾಲ್ಡ್ ಓವಾ ಆ್ಯಂಡ್ ಅಂತ ಕೇಳಿದ್ದಾರೆ. 33 ಆನ್ಸರ್ ಈಸ್ ಆಪ್ಷನ್ ಬಿ, ದಿಸ್ ಈಸ್ ಪೊಲ್ಯಾನ್ ಅಂತ ಹೇಳ್ತೀವಿ. ಓಕೆ, ಪರಾಗ್ ಅಂತ ಹೇಳ್ತೀವಿ ನೋಡ್ರಿ, ಪರಾಗ್. ಓಕೆ, ಅದನ್ನು ಪೊಲ್ಯಾನ್ ಅಂತ ಹೇಳ್ತಾರೆ ಇಂಗ್ಲೀಷ್ದೊಳಗೆ. ಓಕೆ, ನೆಕ್ಸ್ಟ್ ದಿಸ್ ಇಸ್ ಆಪ್ಷನ್ ಬಿ ಆನ್ಸರ್. ಓಕೆ, ನೆಕ್ಸ್ಟ್ 34ಗೆ ಬರ್ತಾ ಇದ್ದೀನಿ. 34ದೊಳಗೆ ವಿಚ್ ಈಸ್ ದ ಫಂಡಮೆಂಟಲ್ ಪಾರ್ಟಿಕಲ್ ದ್ಯಾಟ್ ಕಾನ್ಸ್ಟಿಟ್ಯೂಟ್ಸ್ ಆ್ಯನ್ ಅಟಮ್ ಅದರ್ ದೆನ್ ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್ ಅಂತ ಕೇಳಿದ್ದಾರೆ. ಓಕೆ, 34 ಇನ್ ದ ಆನ್ಸರ್ ಈಸ್ ಆಪ್ಷನ್ ಸಿ, ದಿಸ್ ಈಸ್ ನ್ಯೂಟ್ರಾನ್. ಓಕೆ, ವಿಚ್ ಈಸ್ ದ ಫಂಡಮೆಂಟಲ್ ಪಾರ್ಟಿಕಲ್ ದ್ಯಾಟ್ ಕಾನ್ಸ್ಟಿಟ್ಯೂಟ್ಸ್ ಆ್ಯನ್ ಅಟಮ್ ಅದರ್ ದೆನ್ ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್. ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನಿಗೆ ಬಿಟ್ಟು ಅಂದರೆ ನ್ಯೂಟ್ರಾನ್ ಬರ್ತೈತೆ ಆನ್ಸರ್. ಓಕೆ, ನೀವು ಇದನ್ನು ಲಾಜಿಕ್ ತಿಳ್ಕೊಬೇಕು. ಪ್ರೋಟಾನ್ ಎಲೆಕ್ಟ್ರಾನ್ ಇಲ್ಲ ಅಂದ್ರೆ ಅಲ್ಲಿ ನ್ಯೂಟ್ರಾನ್ ಬರ್ತೈತಿ. ಓಕೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ನೆಕ್ಸ್ಟ್ 35ಗೆ ಬರ್ತೀವಿ. 35ದೊಳಗೆ ಇಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಕಂಪೌಂಡ್ ಅಂತ ಕೇಳಿದ್ದಾರೆ. ಓಕೆ, 35 ಆನ್ಸರ್ ಇಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಕಂಪೌಂಡ್ ಅಂತ ಕೇಳಿದ್ದಾರೆ. 35 ಆನ್ಸರ್ ಏನು ಬರ್ತೈತೆ ಅಂದ್ರೆ ಆಪ್ಷನ್ ಎ, ದಿಸ್ ಈಸ್ ಏರ್ ಅಂತ ಹೇಳ್ತೀವಿ. ಓಕೆ, ಏರ್ ಈಸ್ ಅ ಕರೆಕ್ಟ್ ಆನ್ಸರ್, ಆಪ್ಷನ್ ಎ. ಓಕೆ, ನೆಕ್ಸ್ಟ್ 36ಗೆ ಬರ್ತೇನೆ. ದ ವ್ಯಾಲ್ಯೂ ಆಫ್ 2 ಮೈನಸ್ ಬ್ರ್ಯಾಕೆಟ್ದೊಳಗೆ 2 ಈಸ್ ಏನಂತ ಕೇಳಿದ್ದಾರೆ. ಇಲ್ಲಿ 36 ಆನ್ಸರ್ ಈಸ್ ಆಪ್ಷನ್ ಎ, 0. ಓಕೆ, ಗೊತ್ತಾಯ್ತಾ? ನೆಕ್ಸ್ಟ್ ನೋಡಿರಿ, ಇಂಥ ಸಿಂಪಲ್ ಕೇಳಿದ್ದಾರೆ ನೋಡ್ರಿ, ಇಲ್ಲಿ 2 - 2 ಅಂತ ಕೇಳಿದ್ದಾರೆ, 0 ಆನ್ಸರ್ ಬರ್ತೈತೆ. ದಿಸ್ ಇಸ್ 36 ಈಸ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 37ಗೆ ಬರ್ತೇನೆ. ಇಲ್ಲಿ ಇಫ್ 2 ಆ್ಯಂಗಲ್ಸ್ ಆಫ್ ಅ ಟ್ರಯಾಂಗಲ್ ಆರ್ 30 ಆ್ಯಂಡ್ 105 ದೆನ್ ದ ಥರ್ಡ್ ಆ್ಯಂಗಲ್ ವಿಲ್ ಬಿ ಏನಂತ ಕೇಳಿದ್ದಾರೆ. ನೀವು ಪೈಥಾಗೋರಸ್ ಥಿಯರಮ್ ಹಾಕಿದರೆ ಥರ್ಡ್ ಆ್ಯಂಗಲ್ ಬಂದುಬಿಡ್ತೈತಿ. 2 ಆ್ಯಂಗಲ್ಸ್ ಆಫ್ ಅ ಟ್ರಯಾಂಗಲ್, ಒಂದು ಟ್ರಯಾಂಗಲಿನ 2 ಆ್ಯಂಗಲ್ಸ್ 30 ಆ್ಯಂಡ್ 105 ಐತಿ. ಓಕೆ, ನೀವು AC² = AB² + BC² ಹಾಕಿದ್ರಿ ಅಂದರೆ ನಿಮ್ಗೆ ಆನ್ಸರ್ ಡೈರೆಕ್ಟ್ ಬರ್ತೈತಿ 37. 37 ಆನ್ಸರ್ ಇಸ್ ಅ ಬಿ, 45 ಡಿಗ್ರಿ ಇರ್ತೈತಿ. ಓಕೆ, 45 ಡಿಗ್ರಿ ಆನ್ಸರ್ ಬರ್ತೈತಿ. ಬೇಕಾದ್ರೆ ನೀವು 45 + 30 + ಇದು 5 ಅಂದ್ರೆ ಟೋಟಲ್ 180 ಆಗ್ತೈತಿ. ಹಾಗೆ ನೀವು ನೋಡ್ರಿ, ಬೇಕಾದ್ರೆ 105 + 30 ಮಾಡಿರಿ, ಎಷ್ಟು ಬರ್ತೈತಿ ನೋಡ್ರಿ. 105 + 30 135 ಬರ್ತೈತಿ. 135 ಅಂದರೆ 180 - 135 ಮಾಡಿದಾಗ ನಿಮ್ಗೆ ಆ್ಯಂಗಲ್ ಏನು ಬರ್ತೈತಿ, ಅದು ಇದರ ಆನ್ಸರ್ ಆಗಿರ್ತೈತಿ 45 ಡಿಗ್ರಿ ಆ್ಯಂಗಲ್. ಓಕೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 38ಗೆ ಬರ್ತೇನೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 7/9 ಆಫ್ 45 ಅಂತ ಕೇಳಿದ್ದಾರೆ. ಓಕೆ, 7/9 ಆಫ್ 45 ವ್ಯಾಲ್ಯೂ ಏನು ಬರ್ತದೆ ಅಂತ ಕೇಳಿದ್ದಾರೆ. ಇದರದ್ದು ಆನ್ಸರ್ ಈಸ್ ಆಪ್ಷನ್ ಬಿ, 35 ಆನ್ಸರ್. ಓಕೆ, ನೆಕ್ಸ್ಟ್ 39ಗೆ ಬರ್ತೇನೆ. 39ದೊಳಗೆ ಇಫ್ 0.4z - 3 = -7/5 ಫೈಂಡ್ ದಿ ವ್ಯಾಲ್ಯೂ ಆಫ್ z ಅಂತ ಕೇಳಿದ್ದಾರೆ. ಓಕೆ, ಇದರ ಆನ್ಸರ್ ಏನು ಬರ್ತೈತೆ ಅಂದರೆ 39 ನೀವು ಸಾಲ್ವ್ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯ ಇಲ್ಲಿ ಆನ್ಸರ್ ಇಲ್ಲ ಇದಕ್ಕೆ, ಅಂದರೆ ನನ್ ಆಫ್ ದಿ ಅಬೋವ್ ಬರ್ತೈತಿ. ಓಕೆ, ಆಪ್ಷನ್ ಯಾವುದು ಕರೆಕ್ಟ್ ಇಲ್ಲ ಅದ್ರಾಗ. 39 ಆದಮೇಲೆ ನೆಕ್ಸ್ಟ್ 40ಗೆ ಬರ್ತೀನಿ. 40ದೊಳಗೆ ಇಲ್ಲಿ ಫೈಂಡ್ ದಿ ಏರಿಯಾ ಆಫ್ ಪ್ಲೇ ಗ್ರೌಂಡ್ ಆಫ್ 300 ಮೀಟರ್ ಲೆಂತ್ ಆ್ಯಂಡ್ 200 ಮೀಟರ್ ಬ್ರೆಡ್ತ್ ಅಂತ ಕೊಟ್ಟಿದ್ದಾರೆ. ಓಕೆ, ಏರಿಯಾ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 40ದ ಆನ್ಸರ್ ಈಸ್ ಆಪ್ಷನ್ ಎ, 60,000 ಮೀಟರ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ 41ಗೆ ಬರ್ತೇನೆ. 41ದೊಳಗೆ ಇಲ್ಲಿ ಇಫ್ 8 men ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 15 days ದೆನ್ ಇನ್ ಹೌ ಮೆನಿ ಡೇಸ್ ಕುಡ್ 20 men ಡೂ ದಿ ಸೇಮ್ ವರ್ಕ್ ಅಂತ ಕೇಳಿದ್ದಾರೆ. ಸಿಂಪಲ್ ಹೇಳ್ತೇನೆ, 20 men ಎಷ್ಟು ದಿವಸದೊಳಗೆ ವರ್ಕ್ ಮಾಡ್ತಾರೆ ಅಂತ ಕೇಳಿದ್ದಾರೆ ನೋಡ್ರಿ. ಓಕೆ, ನೀವು ಇಲ್ಲಿ 8 men ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 15 days 8 men ಡೂ ಆಗಿತ್ತಂದ್ರೆ. ಓಕೆ, ಅಂದ್ರೆ 15 days ಡೂ ಆಗೈತಿ ಅಂದ್ರೆ 15/8 ಮಾಡಿರಿ, ಎಷ್ಟು ಬರ್ತೈತೆ ನೋಡ್ರಿ. ಓಕೆ, 15/8 ಮಾಡಿದಾಗ ಎಷ್ಟು ಬರ್ತದೆ ಅಂದರೆ 1 man ಎಷ್ಟು ವರ್ಕ್ ಮಾಡ್ತಾನಂತ ನೋಡ್ರಿ, ಎಷ್ಟು ದಿವಸ ತಗೋತಾನೆ. ಓಕೆ, ಆಮೇಲೆ ಹೌ ಮೆನಿ ಡೇಸ್ ಕುಡ್ 20 men ಡೂ ದಿ ಸೇಮ್ ವರ್ಕ್ ಅಂತ ಕೇಳಿದ್ದಾರೆ. 20 ಜನ ಹೇಗೆ ಎಷ್ಟು ವರ್ಕ್ ಮಾಡ್ತಾನೆ ಅಂತ ಕೇಳಿದ್ದಾರೆ. ಅಂದರೆ 15/8 ಮಾಡಿದಾಗ ನಿಮಗೆ ಒಬ್ಬ ಮನುಷ್ಯ ಎಷ್ಟು ವರ್ಕ್ ಮಾಡ್ತಾನಂತ ಅಂದರೆ ಸಿಕ್ಬಿಡ್ತೈತಿ ಎಷ್ಟು ದಿವಸದೊಳಗೆ ವರ್ಕ್ ಮಾಡ್ತಾನಂತ. ಓಕೆ, ಆ ದಿವಸ ಏನಿರ್ತೈತಿ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ಅಂದರೆ ನಿಮಗೆ ಡೈರೆಕ್ಟ್ ಆನ್ಸರ್ ಬರ್ತೈತಿ. ದಿಸ್ ಇಸ್ 41 ಆನ್ಸರ್ ಇಸ್ ಆಪ್ಷನ್ ಡಿ. ಮೀನ್ಸ್ ಇಲ್ಲಿ ಯಾವುದೇ ರೀತಿಯ ಇದು ಕೊಟ್ಟಿಲ್ಲ ಆನ್ಸರ್ ಅವರು, ನನ್ ಆಫ್ ದಿಸ್ ಅಬೋವ್ ಅಂತ ಬರ್ತೈತಿ. ನೆಕ್ಸ್ಟ್
42 ಬರ್ತೀನಿ. ವಾಟ್ ಈಸ್ ದ ಫ್ರ್ಯಾಕ್ಷನಲ್ ವ್ಯಾಲ್ಯೂ ಆಫ್ 4.21 ಅಂತ ಕೇಳಿದ್ದಾರೆ. 4.21 ಫ್ರ್ಯಾಕ್ಷನಲ್ ವ್ಯಾಲ್ಯೂ ಹೋಲ್ ಕ್ವಶನ್ ಪೇಪರ್ದೊಳಗೂ ಫ್ರ್ಯಾಕ್ಷನಲ್ ವ್ಯಾಲ್ಯೂ ಕೇಳಿದ್ರು ನೋಡ್ರಿ. 4.21 ಫ್ರ್ಯಾಕ್ಷನಲ್ ವ್ಯಾಲ್ಯೂ ಏನಂತ ಕೇಳಿದ್ದಾರೆ. 42 ಆನ್ಸರ್ ಈಸ್ ಆಪ್ಷನ್ ಎ. ಓಕೆ, ದಿಸ್ ಇಸ್ 421/100 ಮಾಡಿದ್ರಿ ಅಂದರೆ ನೀವು ಬೇಕಾದ್ರೆ ಮಾಡಿ ನೋಡ್ರಿ ಅದನ್ನು. ಓಕೆ, 420/100 ಮಾಡಿ ನೋಡ್ರಿ, ಡಿವೈಡೆಡ್ ಬೈ ಮಾಡಿ ನೋಡ್ರಿ, ಅವಾಗ 4.21 ಬರ್ತೈತಿ. ಹಾಗೆ ನೀವು ಗೆಸ್ ಮಾಡ್ಕೊಂತ ಹೋಗ್ರಿ. ಓಕೆ, ನೆಕ್ಸ್ಟ್ ಅದರದ್ದು ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಬಂತು. ನೆಕ್ಸ್ಟ್ 43ಗೆ ಬರ್ತೇನೆ. 43ದೊಳಗೆ ಇಲ್ಲಿ ಫೈಂಡ್ ದಿ ವ್ಯಾಲ್ಯೂ ಆಫ್ 1/2 + 1/4 ಅಂತ ಕೇಳಿದ್ದಾರೆ. ಇಲ್ಲಿ ನೀವು LCM ತೊಗೊಂಡ್ರಿ ಅಂದ್ರೆ ಅದರದ್ದು ಆನ್ಸರ್ ಬಂದು ಬಿಡ್ತೈತಿ. 43 ಆನ್ಸರ್ ಇಸ್ ಆಪ್ಷನ್ ಎ, ದಿಸ್ ಇಸ್ 3/4 ಅಂತ ಬರ್ತೈತಿ. ಓಕೆ, ನೆಕ್ಸ್ಟ್ ಒನ್ ಇಸ್ 44ಗೆ ಬರ್ತೇನೆ. 44ದೊಳಗೆ ವಾಟ್ ಈಸ್ ದಿ ಸ್ಕ್ವೇರ್ ರೂಟ್ ಆಫ್ 0.0036 ಅಂತ ಹೇಳಿದ್ದಾರೆ. 0.0036 ಸ್ಕ್ವೇರ್ ರೂಟ್ ಏನಾಗ್ತದೆ ಅಂತ ಬರೆದಿದ್ದಾರೆ. ಇಲ್ಲಿ ನೋಡ್ರಿ, ನಿಮಗೆ ಇಲ್ಲಿ 6 ಅಂದರೆ 36 ಸ್ಕ್ವೇರ್ ರೂಟ್ 6 ಬರ್ತೈತಿ. ಹೌದಾ? ಓಕೆ, ಅಂದರೆ ಆಪ್ಷನ್ ಡಿ ಅಂತೂ ಕ್ಯಾನ್ಸಲ್ ಆಗ್ತೈತಿ ನಮ್ದು. ಓಕೆ, ಈಗ ಉಳಿದಿರುವಂಥದ್ದು 3 ಆಪ್ಷನ್ಸ್ ಇದಾವೆ. ಓಕೆ, ಆಮೇಲೆ ಇಲ್ಲಿ ಇದು ಬಿನೂ ಆಪ್ಷನ್ ಕ್ಯಾನ್ಸಲ್ ಆಗ್ತೈತಿ. ಯಾಕೆ? 0.6 ಅಂದ್ರೆ ಅಲ್ಲಿ 0.0036 ಐತಿ. 0.6 ಕೂಡ ಅದು ಕ್ಯಾನ್ಸಲ್ ಆಗ್ತೈತಿ. ಈಗ ಉಳಿದಿರುವಂಥದ್ದು ಎ ಆ್ಯಂಡ್ ಸಿ ಉಳಿದೈತಿ. ಎ ಆ್ಯಂಡ್ ಸಿ ಅದನ್ನು ಕೂಡ ನೀವು ಇದನ್ನು ಮಾಡಿರಿ. ಓಕೆ, ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ನೋಡಿರಿ. 0.06 ಇಂಟು 0.06 ಮಾಡಿರಿ, ಎಷ್ಟು ಬರ್ತೈತಿ ನೋಡಿರಿ. ಅದು 0.0036 ಬರ್ತೈತಿ. ಓಕೆ, 44 ಆಪ್ಷನ್ ಈಸ್ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 45ಗೆ ಬರ್ತೇನೆ. 45ದೊಳಗೆ ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ಇಸ್ 1000 ಸೆಂಟಿಮೀಟರ್ ಐತಿ. ಫೈಂಡ್ ಒನ್ ಸೈಡ್ ಆಫ್ ದ್ಯಾಟ್ ಸ್ಕ್ವೇರ್ ಅಂತ ಕೇಳಿದ್ದಾರೆ. ಒನ್ ಸೈಡ್ ಸ್ಕ್ವೇರ್ ಕಂಡುಹಿಡ್ಬೇಕು ನಾವು. ಓಕೆ, 45 ಆನ್ಸರ್ ಇಸ್ ಆಪ್ಷನ್ ಡಿ, ದಿಸ್ ಇಸ್ 250 ಸೆಂಟಿಮೀಟರ್ ಬರ್ತೈತಿ. ಓಕೆ, ನೆಕ್ಸ್ಟ್ 46 ಬರ್ತೈತಿ. 46ದೊಳಗೆ ಇಲ್ಲಿ 31/4 ಅವರ್ಸ್ ಕನ್ವರ್ಟ್ ಇನ್ ಮಿನಿಟ್ಸ್. ಓಕೆ, 31/4 ಅವರ್ಸ್ ಕನ್ವರ್ಟ್ ಇನ್ ಮಿನಿಟ್ ಅಂತ ಹೇಳಿದ್ದಾರೆ. 31/4 ಫಸ್ಟ್ ನೀವು ಡಿವೈಡ್ ಮಾಡಿರಿ. ಓಕೆ, ಒಂದು ಆನ್ಸರ್ ಬರ್ತೈತಿ. 31/4 ಡಿವೈಡ್ ಮಾಡಿದಾಗ ಒಂದು ಆನ್ಸರ್ ಬರ್ತೈತಿ. ಈಗ ಅವರ್ ಇದ್ದದನ್ನು ಮಿನಿಟಿಗೆ ಹೇಗೆ ಕನ್ವರ್ಟ್ ಮಾಡಬೇಕು? ಓಕೆ, ಅವರ್ ಇದ್ದದನ್ನು ಮಿನಿಟಿಗೆ ಕನ್ವರ್ಟ್ ಮಾಡಿದೆ ಅಂದರೆ ಏನಾಗ್ತೈತಿ? ಈಗ 1 ಅವರ್ ಆಯ್ತು ಅಂದ್ರೆ ಅದನ್ನು ಮಿನಿಟಿಗೆ ಕನ್ವರ್ಟ್ ಮಾಡಿದೆ ಅಂದ್ರೆ ಕಡಿಮೆ ಆಗ್ತೈತಿ. ಓಕೆ, ಗೊತ್ತಾಯ್ತಾ? 1 ಅವರ್ ಮಿನಿಟಿಗೆ ಕನ್ವರ್ಟ್ ಮಾಡಿದೆ ಅಂದ್ರೆ ಏನಾಗ್ತೈತೆ ಅಂದರೆ ಇಲ್ಲಿ ಮಿನಿಟಿಗೆ ಕನ್ವರ್ಟ್ ಮಾಡಿದೆ ಅಂದರೆ ಡಿವೈಡ್ ಮಾಡಬೇಕಾಗ್ತೈತಿ. ಓಕೆ, ಹಾಂ, ಈಗ ಅವರ್ ಟು ಮಿನಿಟ್ ಮಾಡಬೇಕಂದ್ರೆ ಡಿವೈಡ್ ಮಾಡಬೇಕು, ಅಂದರೆ ನಾವು ಕಡಿಮೆ ಬರಬೇಕಾಗ್ತೈತಿ. ಅದಕ್ಕೆ ಇಲ್ಲಿ 31/4 ನೀವು ಆನ್ಸರ್ ಬರ್ತೈತಿ. ಆನ್ಸರಿಗೆ ಡಿವೈಡೆಡ್ ಬೈ 60 ಮಾಡಿದ್ದೀರಿ ಅಂದರೆ ನಿಮ್ಗೆ ಡೈರೆಕ್ಟ್ ಮಿನಿಟಿಗೆ ಹೋಗ್ತೈತಿ. ಓಕೆ, 46 ಆನ್ಸರ್ ಇಸ್ ಆಪ್ಷನ್ ಬಿ. ಓಕೆ, 195 ಇಸ್ ಆನ್ಸರ್. ಓಕೆ, ನೆಕ್ಸ್ಟ್ x+4 ಇಂಟು x+5 ಏನಂತ ಬರ್ತೈತೆ ಅಂತ ಕೇಳಿದ್ದಾರೆ. ಇಲ್ಲಿ 47 ಆನ್ಸರ್ ಇಸ್ ಆಪ್ಷನ್ ಡಿ. ಓಕೆ, ದಿಸ್ ಇಸ್ x² + 9x + 20 ಅಂತ ಬರ್ತೈತೆ. ನೀವು ಮಲ್ಟಿಪ್ಲಿಕೇಶನ್ ಮಾಡಿ ನೋಡಿರಿ. x+4 ಇಂಟು x+5 ಮಲ್ಟಿಪ್ಲಿಕೇಶನ್ ಮಾಡಿದಾಗ x² + 9x + 20 ಬರ್ತೈತಿ. ಓಕೆ, x ಇಂಟು x ಇಸ್ x², ಹೀಗೆ. ಓಕೆ, ನೆಕ್ಸ್ಟ್ 48ಗೆ ಬರ್ತೇನೆ. 48ದೊಳಗೆ ಇಫ್ ದ ಎವರೇಜ್ ಆಫ್ 40, 10, 25, 20, 35 ಆ್ಯಂಡ್ ಎಕ್ಸ್ ಈಸ್ 25 ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ 48 ಆನ್ಸರ್ ಈಸ್ ಆಪ್ಷನ್ ಎ ಬರ್ತೈತಿ. ಓಕೆ, ದಿಸ್ ಈಸ್ 20 ಆನ್ಸರ್. ನೆಕ್ಸ್ಟ್ 49 ಬರ್ತೈತಿ. 49ದೊಳಗೆ ಇಲ್ಲಿ ಸಿಂಪ್ಲಿಫೈ ಅಂತ ಕೇಳಿದ್ದಾರೆ. 81 ಇಂಟು 81 ಇದನ್ನು ನೀವು ಸಿಂಪ್ಲಿಫಿಕೇಶನ್ ಮಾಡಿದೆ ಅಂದ್ರೆ ಆನ್ಸರ್ 49 ಎ ಬರ್ತೈತಿ. ಓಕೆ, ದಿಸ್ ಇಸ್ 169 ಆನ್ಸರ್ ಬರ್ತೈತಿ. 50 ನೋಡ್ರಿ, ಇಲ್ಲಿ 50 ಏನು ಬರ್ತೈತೆ ಅಂದರೆ ಏರಿಯಾ ಆಫ್ ಸ್ಕ್ವೇರ್ ಅಂತ ಕೇಳಿದ್ದಾರೆ. ಏರಿಯಾ ಆಫ್ ಸ್ಕ್ವೇರ್ ಶುಡ್ ಬಿ ಆಪ್ಷನ್ ಎ, ದಿಸ್ ಇಸ್ ಸೈಡ್ ಇಂಟು ಸೈಡ್. ಸೈಡ್ ಇಂಟು ಸೈಡ್ ಮಾಡಿದರೆ ಅಂದ್ರೆ ಏರಿಯಾ ಆಫ್ ಸ್ಕ್ವೇರ್ ಬರ್ತೈತಿ. ಆಪ್ಷನ್ ಎ ದಿಸ್ ಇಸ್. ಓಕೆ, ಜೈ ಹಿಂದ್. ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಒತ್ತಿ. ಥ್ಯಾಂಕ್ ಯು.